ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 20 ಹಾಗೂ 21ನೇ ಕಂತಿನ ಬಗ್ಗೆ ಒಂದು ಹೊಸ ಅಪ್ಡೇಟ್ ಇದೆ, ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ. ಆಮೇಲೆ ಸೋಮವಾರದಿಂದನೇ 21ನೇ ಕಂತು ಕೂಡ ಜಮಾ ಆಗ್ಲಿಕ್ಕೆ ಶುರು ಆಗುತ್ತೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸುದ್ದಿ ಹರಿದಾಡ್ತಾ ಇದೆ. ನಿಜನಾ ಅನ್ನೋದ್ರ ಬಗ್ಗೆನೂ ಕೂಡ ಕ್ಲಾರಿಟಿಯನ್ನು ತಿಳಿಸ್ಕೊಡ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. 21ನೇ ಕಂತಕ್ಕೆ ಹೋಗೋದಕ್ಕಿಂತ ಮೊದಲು 20ನೇ ಕಂತು ಏನಾಯಿತು, ಎಷ್ಟು ಜನರಿಗೆ ಬಂದಿದೆ, ಇನ್ನೂ ಎಷ್ಟು ಜನರಿಗೆ ಬರೋದು ಬಾಕಿ ಇದೆ, ಎಲ್ರಿಗೂ ಜಮಾ ಆಗ್ಬಿಡ್ತು ಅಂತ ಹೇಳಿ ಸುದ್ದಿ ಹರಿದಾಡ್ತಾ ಇದೆ. ನಿಜನಾ ಅನ್ನೋದ್ರ ಬಗ್ಗೆನೂ ಕೂಡ ಕ್ಲಾರಿಟಿಯನ್ನು ಈ ವಿಡಿಯೋದಲ್ಲಿ ಕೊಡುವಂಥ ಕೆಲಸ ಮಾಡ್ತೀನಿ. ಈಗ ನಿಮಗೆ ಕಳೆದ 2 ದಿನಗಳ ಹಿಂದೆ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ 48-49% ಜನರಿಗೆ ಮಾತ್ರ ಹಣ ಜಮಾ ಆಗಿದೆ ಅಂತ ವೋಟ್ ಮಾಡ್ತಾ ಇದ್ರು. ಇನ್ನು ಉಳಿದಿರ್ತಕ್ಕಂಥ 52-53% ಜನರಿಗೆ ಇನ್ನೂ ಕೂಡ ಹಣ ಬರೋದು ಬಾಕಿ ಇತ್ತು. ಆದರೆ ನಾನು ನಿನ್ನೆ ಸಂಜೆ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೀನಿ, ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. 56% ಜನರಿಗೆ ಹಣ ಈಗಾಗಲೇ ಜಮಾ ಆಗಿದೆ. ಇನ್ನೂ ಕೂಡ 44% ಜನರಿಗೆ, ಅಂದರೆ ಆಲ್ಮೋಸ್ಟ್ 48-50 ಲಕ್ಷ ಜನರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಬರೋದು ಬಾಕಿ ಇದೆ. ಇದನ್ನು ಯಾವ ಚಾನಲ್ನಲ್ಲೂ ಕೂಡ, ಅಂದರೆ ಬಹುತೇಕ ಚಾನಲ್ಗಳು, ಕೆಲವೊಂದು ಚಾನಲ್ನ ಅಕ್ಯುರೇಟ್ ನ್ಯೂಸ್ ಕೊಡ್ತಾ ಇದ್ದಾರೆ, ಇಲ್ಲ ಅಂತಿಲ್ಲ. ಎಲ್ಲ ಚಾನಲ್ನಲ್ಲೂ 80%-90% ಬಹುತೇಕ ಚಾನಲ್ಗಳಲ್ಲಿ ಈಗ ಆಲ್ರೆಡಿ 80% ಜನರಿಗೆ ಬಂದಿದೆ ಅಂತಲೇ ಮಾಹಿತಿ ಕೊಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಇಲ್ಲ, ಪ್ರತಿನಿತ್ಯ ಚೆಕ್ ಮಾಡ್ತಾ ಇದ್ದೀವಿ. ನಿನ್ನೆ ಹಾಸನ, ಮಂಡ್ಯ, ಧಾರವಾಡ ಜಿಲ್ಲೆಗಳಿಗೆ ಜಮಾ ಆಗಿರೋದ್ರ ಬಗ್ಗೆ ಪ್ರತಿಯೊಂದು ಜಿಲ್ಲೆಗೂ ಯಾವಾಗಿಂದ ಶುರುವಾಯಿತು, ಎಷ್ಟು ಜನರಿಗೆ ಜಮಾ ಆಗಿದೆ ಅನ್ನೋದನ್ನು ಅಕ್ಯುರೇಟ್ ಇನ್ಫಾರ್ಮೇಷನ್ ನಾವು ಕೊಡ್ತಾನೆ ಬರ್ತಾ ಇದ್ದೀವಿ. ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಈಗ ಹಣ ಜಮಾ ಆಗಲಿಕ್ಕೆ ಶುರುವಾಗಿದೆ. ಆದರೆ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ. ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿದೆ ಎಲ್ಲ ಜಿಲ್ಲೆಗೂ 100% ಈಗ ಆಲ್ರೆಡಿ ಹಣ ಕ್ರೆಡಿಟ್ ಆಗಿಲ್ಲ. ಓಕೆನಾ? ಈಗೇನೀಗ ಇರ್ಬೋದು, ವಿಜಯಪುರ ಡಿಸ್ಟಿಕ್ ಇರ್ಬೋದು, ಬೀದರ್ ಜಿಲ್ಲೆ ಇರ್ಬೋದು, ಅಥವಾ ಮಂಡ್ಯ, ಹಾಸನ, ತುಮಕೂರು ಜಿಲ್ಲೆ ಇರ್ಬೋದು, ಬಳ್ಳಾರಿ ಜಿಲ್ಲೆ ಇರ್ಬೋದು, 100% ಅಥವಾ 90% ಜನರಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ. ಬರೀ 40%, 30% ಈ ರೀತಿ ಜನರಿಗೆ ಅಷ್ಟೇ ಹಣ ಜಮಾ ಆಗಿದೆ. ಬಟ್ ಓವರಾಲ್ ಎಲ್ಲ ಜಿಲ್ಲೆಗೂ ಕೂಡ ಹಣ ಬಿಡುಗಡೆ ಶುರುವಾಗಿದೆ. ಈಗಿರುವಂಥ ಅಪ್ಡೇಟ್ ಪ್ರಕಾರ 2 ಹಂತಗಳಲ್ಲಿ ಮಾತ್ರ ಹಣ ಬಿಡುಗಡೆ ಆಗಿದೆ. ಇನ್ನೂ ಕೂಡ 3ನೇ ಹಂತದಲ್ಲಿ ಬಿಡುಗಡೆ ಆಗುವ ಸಂದರ್ಭದಲ್ಲಿ ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಜಮಾ ಆಗಿದೆ, ಉಳಿದ ಪರ್ಸೆಂಟೇಜ್ ಹಣ ನಿಮಗೂ ಕೂಡ ಜಮಾ ಆಗುತ್ತೆ. ಯಾರು ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ. ಈಗ ದಿನಕ್ಕೆ ಹೆಚ್ಚು ಕಡಿಮೆ, ಈಗ ಮಧ್ಯಂತರ ಒಂದು 2-3 ದಿನ ಗ್ಯಾಪ್ ಆದರೂ ಪರವಾಗಿಲ್ಲ, 6-7 ಲಕ್ಷ ಜನರಿಗೆ ಹಣ ಜಮಾ ಆಗ್ತಾ ಇದೆ. ಸ್ವಲ್ಪ ಕಂಪ್ಯಾರಿಟಿವ್ಲಿ ಬೇರೆ ಕಂತಿಗಿಂತ ಇದು ಸ್ವಲ್ಪ ಸ್ಲೋನೇ ಆಗ್ತಾ ಇದೆ. ದಯವಿಟ್ಟು ವೆಯ್ಟ್ ಮಾಡಿ. ಹಾಗಾದರೆ 21ನೇ ಕಂತು ಸೋಮವಾರದಿಂದನೇ ಬಿಡುಗಡೆ ಆಗಲಿಕ್ಕೆ ಶುರುವಾಗುತ್ತಾ ಅಂತ ನೋಡೋದಕ್ಕೆ ಹೋದರೆ ಖಂಡಿತವಾಗ್ಲೂ ಇಲ್ಲ. ಓಕೆನಾ? ಯಾಕೆ ಅಂದರೆ ಈಗಾಗಲೇ ಆಲ್ರೆಡಿ ಗೃಹಲಕ್ಷ್ಮಿ 19ನೇ ಕಂತು ಸಾಕಷ್ಟು ಜನರಿಗೆ ಬರೋದು ಬಾಕಿ ಇದೆ. 20ನೇ ಕಂತು ಕೂಡ ಇನ್ನೂ ಅರ್ಧಕ್ಕರ್ಧ ಜನರಿಗೆ ಹಣ ಬರೋದು ಬಾಕಿ ಇರೋದ್ರಿಂದ ಇವೆರಡನ್ನು ಕ್ಲಿಯರ್ ಮಾಡಿಬಿಟ್ಟೆ 21ನೇ ಕಂತಿನ ಹಣ ಬಿಡುಗಡೆ ಮಾಡಲಿಕ್ಕೆ ಸರ್ಕಾರ ಮನಸ್ಸು ಮಾಡುತ್ತೆ. ಯಾಕೆಂದರೆ ಈಗ ಆಲ್ರೆಡಿ ಕಳೆದ 2-3 ತಿಂಗಳಿಂದ ಹಣ ಬಿಡುಗಡೆ ಮಾಡಿದ್ರೂ ಸಹ ಜನರಿಗೆ ಹಣ ಒಂದಿಷ್ಟು ಜನರಿಗೆ ಹೋಗಿದೆ, ಒಂದಿಷ್ಟು ಜನರಿಗೆ ಹೋಗಿಲ್ಲ, ಈ ರೀತಿ ಆಗಿದೆ. ಇದನ್ನು ಕಂಪ್ಲೀಟ್ ಕ್ಲಿಯರ್ ಮಾಡಿಬಿಟ್ಟೆ 21ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ನಿಮಗೆ ಸೋಮವಾರ ಬರಲಿಲ್ಲ ಅಂದರೆ ಮಂಗಳವಾರ ಬರುತ್ತೆ ಅಂತಾರೆ, ಮಂಗಳವಾರ ಬಂದಿಲ್ಲ ಅಂದರೆ ಬುಧವಾರ ಬರುತ್ತೆ ಅಂತಾರೆ. ಯಾರು ಕೂಡ ಬ್ಯಾಂಕಿಗೆ ಹೋಗಿ ಪಾಸ್ಬುಕ್ ಎಂಟ್ರಿ ಮಾಡಿಸೋದಾಗಲಿ, ಬ್ಯಾಲೆನ್ಸ್ ಪದೇ ಚೆಕ್ ಮಾಡೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ತಾಳ್ಮೆಯಿಂದ ವೆಯ್ಟ್ ಮಾಡಿ. ಈಗ ಆಲ್ರೆಡಿ 2 ಕಂತುಗಳ ಹಣ ಕ್ಲಿಯರ್ ಆಗಲಿ. ಫಸ್ಟು ಕ್ಲಿಯರ್ ಆದ ನಂತರನೇ ನಿಮಗೆ 21ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವಂಥದ್ದು. ಓಕೆನಾ? ಇದಕ್ಕೆ ಸಂಬಂಧಪಟ್ಟಾಗಿ ಏನೇ ಅಪ್ಡೇಟ್ ಬಂದರೂ ಸಹ ನಿಮಗೆ ಪ್ರೂಫ್ ಸಮೇತ ವಿವರಣೆಯನ್ನು ಕೊಡ್ತೀನಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.